ನಾಗರಿಕ ಸಮಿತಿ ಮುಡಿಪು ಇದರ ಆಶ್ರಯದಲ್ಲಿ ಏರ್ಪಡಿಸಲ್ಪಟ್ಟಂತಹ ಬಂಧುತ್ವ ಸೌಹಾರ್ದತಾ ಇಫ್ತಾರ್ ಕೂಟದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ನಮ್ಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ನಮ್ಗೆ ಅತ್ಯಂತ ಗೌರವಿತರು, ನಮಗೆ ಹಿರಿಯರು, ಶ್ರೀ ಕ್ಷೇತ್ರ ಕಣತೂರು ಇದರ ಆಡಳಿತ ಮುಖ್ಯಸ್ಥಂತಹ ಶ್ರೀ ದೇವಿ ಪ್ರಸಾದ್ ಪೈತಾರವರೇ, ಕಾರ್ಯಕ್ರಮದಲ್ಲಿದ್ದು ನಮಗೆ ದಿವ್ಯವಾದ ಸಂದೇಶ ನೀಡಿದಂತಹ ಸಂತ ಜೋಸೆಫ್ ವಾಸ್ ಚರ್ಚ್ನ ಮುಡಿಪು ಇದರ ಒಂದನೇ ಧರ್ಮಗುರುಗಳಾದಂತಹ ಫಾದರ್ ಆಸಿಸ್ ರಫಲ್ ರವರೇ, ಹೂವಾಕೊಕಲ್ಲು ಜುಮಾ ಮಸೀದಿಯ ಖತೀಬರು ಆದಂತಹ ಬಹುಮಾನದ ಮೊಹಮ್ಮದ್ ಇಕ್ಬಾಲ್ ಪಲಾಲಿರವರೇ, ಈ ಕಾರ್ಯಕ್ರಮ ಸಂಘಟಿಸಿದ ನಾಗರಿಕ ಸಮಿತಿಯ ಅಧ್ಯಕ್ಷ ವಹಿಸಿದಂತಹ ದೇವದಾಸ್ ಭಂಡಾರ್ ಅವರೇ, ಇದಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ನೀಡಿದಂತಹ ಗೌರವ ಜಲೀಲ್ ಅವರೇ, ಅದೇ ರೀತಿ ಪ್ರಶಾಂತ್ ಕಾಜವ್ರವರೇ, ಮಮತಾ ಗಟ್ಟೀರ್ ಅವರೇ, ನಾಸೀರ್ ಅವರೇ, ಇಬ್ರಾಹಿಂ ಅವರೇ, ಹೈದರ್ ಅವರೇ, ಗೌತಮ ಪುಂಡರೀಕ್ಷಕನ್ ಅವರೇ, ರಮೇಶ್ ನಮ್ಮ ಹಿರಿಯರಾದ ರಮೇಶ್ ಶೇನವರವರೇ, ರಾಧಾಕೃಷ್ಣ ರಾಯ್ ಅವರೇ, ನಮ್ಮ ಚಂದ್ರಾಸ್ ಕಣಂತೂರ್ ಅವರೇ, ಅದೇ ರೀತಿ ಕೆ ಎಸ್ ಗಟೀರ್ ಅವರೇ, ಸುರೇಖರ್ ಅವರೇ, ರಜಾಕ್ ಅವರೇ, ಗೌರವ ಶೀನಾ ಶೆಟ್ಟರ್ ಅವರೇ, ನಮ್ಮ ಜೊತೆ ಸೇರುವಂತಹ ರವೀಂದ್ರ ಮಾಸ್ಟರ್ ಅವರೇ, ಎಕ್ಕ ಬಹುಶಃ APMC ಮುಖ್ಯ ಎಕ್ಕ ಮಾನಪ್ಪ ಶೆಟ್ಟರ್ ಅವರೇ, ರಾಜಗೋಪಾಲ್ ಭಟ್ ಅವರೇ, ದೇವಪ್ರಸಾದ್ ಅವರೇ, ನಮ್ಮ ಇನ್ನಿತರ ಎಲ್ಲ ನಮ್ಮ ಗೌತಮ್ ಚಂದ್ರಾಸ್ ಖರ್ಕೇರ್ ಅವರೇ, ನಿಗಮದ ಅಧ್ಯಕ್ಷ ಆಗಿರುವಂತಹ ಮಮತಾ ಗಟೀರ್ ಅವರೇ, ಅರುಣ್ ಅವರೇ, ಇನ್ನಿತರ ಎಲ್ಲ ನಮ್ಮ ಹಿರಿಯ ಕಿರಿಯ ಗಣ್ಯಾತಿ ಗಣ್ಯ ಅತಿಥಿಗಳೇ, ಪ್ರಪ್ರಥಮವಾಗಿ ಮುಡಿಪು ಪ್ರದೇಶದ ವಿವಿಧ ಗ್ರಾಮದ ಎಲ್ಲ ಹಿರಿಯ ಕಿರಿಯರನ್ನು ನಾಗರಿಕ ಸಮಿತಿ ಮುಡಿಪು ಇದರ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರನ್ನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಡಿಪು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಪ್ರತಿಯೊಂದು ಹಂತದಲ್ಲಿ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸ ಸೇರಿಸುವಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತಮ್ಮ ತಮ್ಮ ಸಂಸ್ಕೃತಿಯನ್ನು ಹಂಚಿಕೊಂಡು ಅಭಿವೃದ್ಧಿಯ ಪ್ರದೇಶ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನೊಂದು ಸತ್ಪ್ರಜೆ ಕೊಡುಗೆ ಕೊಡಬೇಕಾ ಆ ಎಲ್ಲಾ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಅಧ್ಯಕ್ಷ ದೇವದಾಸ್ ಭಂಡಾರ್ ಅವರು ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ಸರ್ವರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ನನಗೆ ಬಹುಶಃ ಅತ್ಯಂತ ಸಂತೋಷವಾಗ್ತಿದೆ. ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಗದ ಈ ಊರಿನ ಹಿರಿಯರು, ಬಹುಶಃ ನಾನು ಬಹಳಷ್ಟು ಹೆಸರು ಹೇಳಿದ್ದೇನೆ, ಇನ್ನು ಕೂಡ ಬಹಳಷ್ಟು ಹೆಸರು ಹೇಳಲಿಕ್ಕಿದೆ. ಈ ಊರಿನ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಭವಿಷ್ಯದ ಯುವ ಜನಾಂಗ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ಜೀವನ ಮಾಡಬೇಕು ಮತ್ತು ವಿಶ್ವಾಸದಿಂದ ಸಮಾಜ ಮುನ್ನಡೆಸಬೇಕಂತ ಹೇಳಿ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಬಹುಶಃ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಮತ್ತು ನಾನು ಅತ್ಯಂತ ಪ್ರಾಮಾಣಿಕತೆ ಅಂತ ಹೇಳ್ತೇನೆ. ಮುಡಿಪು ಮತ್ತು ಈ ಪ್ರದೇಶದಲ್ಲಿ ಸೇರಿರುವ ಹಿರಿಯ ಕಿರಿಯರ ಈ ಒಂದು ಪ್ರದೇಶದ ನಿಮ್ಮೆಲ್ಲರ ಶಾಸಕ ಮತ್ತು ಪ್ರತಿನಿಧಿ ಆಗ್ಲಿಕ್ಕೆ ಅದು ನನಗೆ ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಬಹುಶಃ ಈ ರೀತಿಯ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಸಮಾಜವನ್ನು ಬೆಸೆಯುವಂತ ಕಾರ್ಯಕ್ರಮ ತಾವೆಲ್ಲ ರೀತಿಯ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಗಿದೆ. ಇವತ್ತು ಬಹುಶಃ ಇಫ್ತಾರ್ ಕೂಟ ಆಗ್ತದೆ, ನಾಳೆ ದೀಪಾವಳಿ ಬಂದಾಗ ಆ ಕಾರ್ಯಕ್ರಮ, ಕ್ರಿಸ್ಮಸ್ ಹಬ್ಬ ಬಂದ ಈ ಮೂರು ಕಾರ್ಯಕ್ರಮ ಕೂಡ ಹಿರಿಯರೆಲ್ಲ ಸೇರಿಸಿಕೊಂಡು ದೊಡ್ಡ ಮಟ್ಟದ ಪರಂಪರೆಯ ಸಂಪ್ರದಾಯದ ಸಂಸ್ಕೃತಿ ಅಂತ ಇವತ್ತು ಬಹುಶಃ ಪ್ರಾರಂಭ ಮಾಡಿದ್ದೀರಿ. ನನಗೆ ವಿಶ್ವಾಸ ಇದೆ ಈ ಊರಿನ ಬಹುಶಃ ದಿನಗಳಲ್ಲಿ ನಾವು ಇರ್ಬೋದು ಇಲ್ಲದಿರ್ಬೋದು, ಬಹುಶಃ 100 ವರ್ಷವೂ ಕೂಡ ಬಂದಂತ ಯುವ ಜನಾಂಗದ ಚುಕ್ಕಾಣಿ ಹಿಡಿದುಕೊಂಡು ಮುಂದೆ ತಗೊಂಡು ಕೆಲಸ ಆಗ್ತಂತ ಹೇಳಿಕೊಳ್ಳುತ್ತಾ ಇಲ್ಲಿ ತಾವು ಬಹಳಷ್ಟು ಜನ ಸೇರಿದ್ದೀರಿ. ನಾನೆಲ್ಲರಿಗೂ ಹೇಳಿದಿಷ್ಟೇ, ಬರೇ ನಾಗರಿಕ ಸಮಿತಿಯವರು ಮಾತ್ರ ಮುಡಿಪು ಪ್ರದೇಶದಲ್ಲಿ ಮಾತ್ರ ಸೌಹಾರ್ದದ ಬಂಧುತ್ವ ಅಲ್ಲ, ನಿಮ್ಮ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಪ್ರತಿಯೊಂದು ಬೂತಿನಲ್ಲಿ ಕೂಡ ಪ್ರತಿಯೊಂದು ಮಹಾಭೋಷ ಪ್ರದೇಶದಲ್ಲಿ ಎಲ್ಲಿ ತಾವು ತಮ್ಮ ಜೀವನ ಮತ್ತು ವ್ಯಾಪಾರ ಮಾಡ್ತೀರಾ ಈ ಒಂದು ಪ್ರತಿಯೊಂದು ಕಡೆಯಲ್ಲಿ ಕೂಡ ತಮ್ಮ ಸೌಹಾರ್ದತೆಯ ಸಂದೇಶ ಸಾರುವಂತ ಮತ್ತು ಸೌಹಾರ್ದತೆಯ ನಾಯಕತ್ವವನ್ನು ಮತ್ತು ಬಂಧುತ್ವದ ನಾಯಕತ್ವವನ್ನು ವಹಿಸುವಂತ ಆ ಒಂದು ದೊಡ್ಡ ಮಟ್ಟದ ನಾಯಕತ್ವದ ಗುಣವನ್ನು ತಾವೆಲ್ಲರೂ ಕೂಡ ಇವತ್ತು ಅಲ್ಲಿ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ತಾವು ವಹಿಸಬೇಕು. ಅದರ ಮುಖಾಂತರ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ತಾವು ಕೊಡ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಪವಿತ್ರವಾದ ತಿಂಗಳಿನ ಪವಿತ್ರವಾದ ದಿವಸದಲ್ಲಿ ತಾವೆಲ್ಲ ಕೂಡ ಉಪವಾಸ ವ್ರತ ಆಚರಿಸಿಕೊಂಡು ಬಹುಶಃ ಇಫ್ತಾರದಲ್ಲಿ ಪ್ರಾರಂಭಿಸಿದಿರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಹುಶಃ ಈ ಒಂದು ತಿಂಗಳಿನಲ್ಲಿ ಎಲ್ಲರಿಗೂ ಬಹಳಷ್ಟು ತಾಳ್ಮೆ, ಸಮಾಧಾನ, ಏನು ಗಡಿಬಿಡಿ ಇಲ್ಲ. ಯಾರಾದ್ರೂ ನಮಗೆ ಬೈದರೂ ಕೂಡ ಇರಲಿ ಸಾಯಿ ಒಂದು ತಿಂಗಳು ಮುಗಿಲಿ ಮತ್ತೆ ನೋಡು ಎಂಬ ಭಾವನೆ, ಉಪದ್ರ ಮಾಡಿದ್ರು ಕೂಡ ನಮ್ಮನ್ನು ಕ್ಷಮಿಸಿ ಬಿಡುವಂಥದ್ದು. ಏನಾದ್ರು ಯಾರು ಕಷ್ಟದಲ್ಲಿದ್ದರೆ ಸ್ವಲ್ಪ ಹೆಚ್ಚು ಮುಂದೆ ಸಹಾಯ ಮಾಡುವಂಥ ಮನೋಭಾವ ಬಹುಶಃ ಎಲ್ಲರಿಗೂ ಕೂಡ ಇದೆ. ನಾನು ಹೇಳುದಿಷ್ಟೇ, ಈ ಒಂದು ವ್ಯಕ್ತಿತ್ವ ಇದು ಈ ತಿಂಗಳು ಮಾತ್ರ ಅಲ್ಲ, ಮುಂದಿನ ರಂಜಾನ್ ಬರೋದನ್ನ ಕೂಡ ಇವು 11 ತಿಂಗಳು ಕೂಡ ಇದನ್ನು ಮುಂದುವರಿಸಿಕೊಳ್ಳುವಂತ ವ್ಯಕ್ತಿತ್ವ ಅದು ನಮ್ಮ ನಿಮ್ಮೆಲ್ಲರ ವ್ಯಕ್ತಿತ್ವ ಆಗಬೇಕು.
ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಮ್ಗೆ ಪ್ರಮುಖವಾಗಿರುವಂತ ವಿಚಾರ. ಆದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಪ್ರೀತಿ, ಸೋತದೆ, ವಿಶ್ವಾಸದ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕು. ಮುಡಿಪನ ನಾಗರಿಕ ಸಮಿತಿ ಮತ್ತು ಮುಡಿಪನ ನಾಗರಿಕರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅದು ಭಾರತ ಒಂದು ಮತ್ತು ಭಾರತೀಯರು ಒಂದು ಎಂಬ ನೆಲೆಯಲ್ಲಿ ಇವತ್ತು ನಾವೆಲ್ಲ ಇವತ್ತು ಜೀವನ ಮಾಡ್ತಂತ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿರ್ತಾರೆ. ಇವತ್ತು ನಮ್ಮ ಎಲ್ಲಾ ಧಾರ್ಮಿಕ ಮುಖಂಡರು ಕೂಡ ಇತಿಹಾಸ ಪ್ರಸಿದ್ಧವಾದ ಕಣತೂರು ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಇತಿಹಾಸ ಪ್ರಸಿದ್ಧವಾದಂತಹ ನಮ್ಮ ಮುಡಿಪು ಚರ್ಚ್, ಇತಿಹಾಸ ಪ್ರಸಿದ್ಧ ಹೂವಾಕಲ್ಲಿನ ಎಲ್ಲ ಧಾರ್ಮಿಕ ಮುಖಂಡರು ನೋಡಿ, ಇದನ್ನೆಲ್ಲ ಕೂಡ ನಮ್ಗೆ ಬಹುಶಃ ಈ ಗುರುಗಳು, ಫಾದರ್ಗಳು ಮತ್ತು ಉಲೇಮಾಗಳು ಕೊಡುವಂತ ದೊಡ್ಡ ಮಟ್ಟದ ಸಂದೇಶ ಮತ್ತು ನಮ್ಮನ್ನು ಪರಸ್ಪರ ಬೆಸೆಯುವಂತ ಕೆಲಸ ಆಗ್ತದೆ. ಆದ ಕಾರಣ ನಾವೆಲ್ಲ ಕೂಡ ಸಮಾಜನ ಬೆಸೆಯುವಂತ ಕೆಲಸಕ್ಕೆ ನಾವು ಮುಂದಾಗುವಂತ ಮನೋಭಾವನ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ತದೆ. ನಾನೆಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲ ಹಿರಿಯರು ಇವತ್ತು ಸೇರಿಕೊಂಡು ಅತ್ಯಂತ ಶ್ರಮಪಟ್ಟು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಇವತ್ತು ಸೇರಿಕೊಂಡು ಈ ರೀತಿಯ ಕಾರ್ಯಕ್ರಮ ಮಾಡಿದ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಯಾಕೆ ಅಲ್ಲ, ಅವರಿಗೆ ಬಹುಶಃ ಅಗತ್ಯ ಇರಲಿಲ್ಲ, ಇದು ಅವರಿಗೆ ಆಗಿಲ್ಲ. ಈ ಊರಿನ ಹಿರಿಯರೆಲ್ಲ ಕೂಡ ಸೇರಿ, ಎಲ್ಲಾ ಧರ್ಮದ ಹಿರಿಯರು ಕೂಡ ಸೇರಿ ಈ ರೀತಿ ಕಾರ್ಯಕ್ರಮ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಅದು ಸಮಾಜದ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಯುವ ಪೀಳಿಗೆಗೆ ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡದ ಬಂಧುತ್ವದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಇವತ್ತು ಅತ್ಯಂತ ಬಲಿಷ್ಠವಾಗಿ, ದೇಶ ಅತ್ಯಂತ ಬಲಿಷ್ಠವಾಗಬೇಕಾದ್ರೆ ಬಂಧುತ್ವದ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಕಾರ್ಯಕ್ರಮ ಬಹುಶಃ ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳುವಂತ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಯಾವ ರೀತಿಯಿಂದ ಬಹುಶಃ ಇವತ್ತು ಈ ಕಾರ್ಯ ತಾವೆಲ್ಲ ಭಾಗವಹಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಬಹುಶಃ ಬೇರೆ ಬೇರೆ ನಾಗರಿಕ ಸಮಿತಿಯವರು ಇವತ್ತು ಈ ರೀತಿಯ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಪರಸ್ಪರ ಸಂಸ್ಕೃತನ ಹಂಚಿಕೊಂಡು ವಿಶ್ವಾಸ ಸಮಾಜ ನಿರ್ಮಾಣ ಮಾಡುವಂತ ದೊಡ್ಡ ಮಟ್ಟದ ಆ ವಿಶೇಷ ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿ ಮತ್ತು ವ್ಯಕ್ತಿತ್ವ ನಾವೆಲ್ಲ ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಾನು ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ಐತಿಹಾಸಿಕವಾದ ಮತ್ತು ಅಭೂತಪೂರ್ವವಾದ ಬಹುಶಃ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಬಹುಶಃ ತಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀರಿ. ನೀವು ಪಟ್ಟ ಈ ಸಮಾಜದ ಒಗ್ಗೂಡುವಿಕೆಗೆ, ಸಮಾಜದ ಪ್ರೀತಿ ವಿಶ್ವಾಸಕ್ಕೆ, ಸಮಾಜದ ಏಕತೆಗೆ, ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಸ್ಥಾಪನೆ ಮಾಡಲಿಕ್ಕೆ ಮತ್ತೊಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ತಾವು ಇವತ್ತು ಶ್ರಮಪಟ್ಟು ಕಳೆದ 10 ದಿನಗಳಿಂದ ಶ್ರಮ ಪಟ್ಟಿದ್ದೀರಾ. ಖಂಡಿತವಾಗಿಯೂ ಅದು ನಿಷ್ಪ್ರಯೋಜನ ಆಗುವುದಿಲ್ಲ, ಅದು ಅತ್ಯಂತ ಪ್ರಯೋಜನ ಆಗ್ತದೆ. ಭವಿಷ್ಯದ ಸಮಾಜಕ್ಕೆ ದೊಡ್ಡ ಮಟ್ಟದ ಇವತ್ತು ಕೊಡುಗೆ ಕೊಡೋದ ವಿಚಾರ ಇವತ್ತು ಖಂಡಿತವಾಗಿ ಇವತ್ತು ಹಾಗೆ ಆಗ್ತದೆ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷದ ಪ್ರೀತಿ ವಿಶ್ವಾಸದ ಒಂದು ಸಂದೇಶ ನಾನು ಸಾರಿ, ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿತಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ನಾನು ಇವತ್ತು ಹೇಳಿಕೊಂಡು, ಬಹುಶಃ ನಾವು ಯಾವುದೇ ಒಂದು ಸಮಸ್ಯೆ, ತಾವು ಯಾವುದೇ ಈ ಪ್ರದೇಶಕ್ಕೆ ಏನೇ ಬಂದರೂ ಕೂಡ ಈ ಊರ ಹಿರಿಯರ ಜೊತೆ ಸಂಪರ್ಕ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸದ ಮತ್ತು ಮನೋಭಾವ ತಾವೆಲ್ಲ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿರಿಯರ ಅನುಭವ ಮತ್ತು ಹಿರಿಯರ ಒಂದು ಮಾರ್ಗದರ್ಶನವೇ ನಮ್ಗೆ ದೊಡ್ಡ ಮಟ್ಟದ ಒಂದು ಶಾಂತಿಗೆ ದೊಡ್ಡ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಅಂತ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ಪ್ರೀತಿಪೂರ್ವಕ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಆಶೀರ್ವಾದ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.